ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಿಯಾ. ಇದೀಗ ಮುಖ್ಯಾಂಶಗಳು. ಇಂದು ಮಹಿಳಾ ದಿನಾಚರಣೆ. ಜಿಲ್ಲೆಯ ವಿವಿಧ ಕಡೆ ಆಚರಣೆ. ಸಾಕಷ್ಟು ವರ್ಷವಾದರೂ ಇನ್ನೂ ಮಹಿಳೆ ಶೋಷಣೆ ನಿಂತಿಲ್ಲ. ಮಹಿಳೆಯ ಮೇಲೆ ನಡೆಯುತ್ತಿರುವ ಶೋಷಣೆಗಳು ನಿಲ್ಲಬೇಕು. ರಾಜ್ಯದಲ್ಲಿ ಕನಿಷ್ಠ 22 ಸ್ಥಾನ ಗೆಲ್ಲುವ ಗುರಿ ಹೊಂದಿದ್ದೇವೆ. ಬೆಳಗಾವಿಯಲ್ಲಿ ಪಕ್ಷದ ಸಂಘಟನೆ ಅವಶ್ಯವಿದೆ. ಜೆಡಿಎಸ್ ಕಾರ್ಯಕರ್ತರು ಸಂಘಟಿತವಾಗಬೇಕು ಎಂದ ಎನ್ಎಚ್ ಕೋನರೆಡ್ಡಿ. ಪೋಲಿಯೋ ಮುಕ್ತ ಭಾರತಕ್ಕಾಗಿ ಮಾರ್ಚ್ 10ರಂದು ಪಲ್ಸ್ ಪೋಲಿಯೋ. ಭಾರತವನ್ನ ಪೋಲಿಯೋ ಮುಕ್ತ ಮಾಡಬೇಕಾಗಿದೆ. ಎಲ್ಲ ಮಕ್ಕಳಿಗೆ ಪೋಲಿಯೋ ಹಾಕಿಸಿ ಎಂದ ಐಪಿ ಗಣಾಧ್ ಹೇಳಿಕೆ. ಮಹಿಳಾ ದಿನಾಚರಣೆ ಪ್ರಾರಂಭವಾಗಿ ಸಾಕಷ್ಟು ವರ್ಷವಾದರೂ ಮಹಿಳಾ ಶೋಷಣೆ ಮಾತ್ರ ನಿಂತಿಲ್ಲ ಎಂದು ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಕಳವಳ ವ್ಯಕ್ತಪಡಿಸಿದರು. ಶುಕ್ರವಾರ ಕೇಲಿ ಜೆಎನ್ಎಂಸಿ ಸಭಾಂಗಣದಲ್ಲಿ ಸ್ತ್ರೀ ಶಕ್ತಿ ಮಹಿಳಾ ಸಂಘಟನೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪುರುಷ ಪ್ರಧಾನ ಸಮಾಜದಲ್ಲಿ ಎಷ್ಟು ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ಕೂಡ ಸಿಕ್ಕಿಲ್ಲ. ಆದರೆ ಮಹಿಳೆಯರು ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಮಹಿಳೆಯರು ಕೂಡ ಪೈಲಟ್ ಆಗಿದ್ದಾರೆ. ಹಿಂದಿನ ಕಾಲದಲ್ಲಿ ಬಸವಣ್ಣವರು ಎಲ್ಲರೂ ಸಮಾನರು ಎಂಬ ಸಂದೇಶ ನೀಡಿದ್ದರು. ಅದನ್ನು ಪಾಲಿಸುತ್ತಿದ್ದೇವೆ ಸಂಸ್ಥೆಯಲ್ಲಿ. ಈಗಲೂ ಮೀಸಲಾತಿಗಾಗಿ ಹೋರಾಟ ನಡೆಯುತ್ತಿದೆ. ಇತರ ಕಡೆಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಮಾಣ ಕಡಿಮೆಯಾಗಿದೆ ಎಂದರು. ಗುಲಾಬ್ ಗ್ಯಾಂಗ್ ಸಂಸ್ಥಾಪಕಿ ಸಂಪತ್ ಪಾಲ್ ಮಾತನಾಡಿ, ದೇಶ ಸೇವೆಯಲ್ಲಿ ನಿರತರಾದ ಸೈನಿಕರಿಗೆ ತಾಯಂದಿರ ಆಶೀರ್ವಾದವಿದೆ. ಇಲ್ಲಿ ನೆರೆದ ಮಹಿಳೆಯರು ಸಶಕ್ತರಾಗಿದ್ದಾರೆ. ಮಹಿಳೆಯರು ಸರ್ಕಾರ ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಮಹಿಳೆ ಒಂದು ಮಗುವಿಗೆ ಜನ್ಮ ನೀಡಿ ಅದಕ್ಕೆ ಸಂಸ್ಕೃತಿ ಕಲಿಸಿ ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಮಾಡುವಲ್ಲಿ ಮಹಿಳೆಯ ಪಾತ್ರ ವಿಶೇಷವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಆಶಾ ಕೋರೆ ಸೇರಿದಂತೆ ಮೊದಲಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇವತ್ತು ಈ ಸಂಘ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂತ ನನ್ನ ಅನಿಸಿಕೆ. ಸಂಘದ ಯಾವುದೂ ಸದಸ್ಯರಿದ್ರೂ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಸಂಘ ಕೇಲಿ ಸಂಸ್ಥೆ ಎಲ್ಲ ಈ ಸಂಘದ ಮೆಂಬರ್ಗೆ ಅವರು ಯಾವಾಗಲೂ ಪ್ರಯತ್ನಶೀಲಿದ್ದಾರೆ ಅಂತ. ಇಂದು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕೆಎ ಲೋಕಾಪುರ್ ಕಾಲೇಜು ವಿದ್ಯಾರ್ಥಿನಿಯರು ನಮ್ಮ ನಾಡಿನ ಸಂಸ್ಕೃತಿ ಬಿಂಬಿಸುವ ಇಳಕಲ್ ಸೀರೆ ಉಟ್ಟುಕೊಂಡು ಬಂದಿದ್ದು ಮಹಿಳಾ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಪ್ರತಿ ವರ್ಷವೂ ಅಥಣಿ ಪಟ್ಟಣದ ಕೆಎ ಲೋಕಾಪುರ್ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಇಂತಹ ವಿನೂತನ ದಿನಾಚರಣೆಯನ್ನು ಆಚರಿಸಲು ಅವಕಾಶ ಕಲ್ಪಿಸಿದ್ದು, ನೂರಾರು ವಿದ್ಯಾರ್ಥಿನಿಯರು ದಡಿ ಸೀರೆ, ರೇಷ್ಮೆ ಸೀರೆ, ಬನಾರಸ್ ಸಾಡಿ, ಇಳಕಲ್ ಸೀರೆ ಹೀಗೆ ವಿಶಿಷ್ಟ ರೀತಿಯಲ್ಲಿ ಕಂಗೊಳಿಸುತ್ತಿದ್ದರೆ, ಯುವಕರು ಕೂಡ ನಾವೇನು ಕಮ್ಮಿ ಇಲ್ಲ ಅನ್ನುವ ಹಾಗೆ ಧೋತಿ, ನೆಹರು ಶರ್ಟ್, ಪಂಚೆ ಮತ್ತು ಪೇಟಾ ಧರಿಸಿ ಬಂದಿದ್ದು ಗ್ರಾಮೀಣ ಸೊಗಡನ್ನು ಎತ್ತಿ ತೋರಿಸುತ್ತಿತ್ತು. ಕಳೆದ 5 ವರ್ಷಗಳಿಂದ ಕೆಎ ಲೋಕಾಪುರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಈ ದಿನಾಚರಣೆ ನಿಮಿತ್ತ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹೀಗೆ ಬಟ್ಟೆ ಧರಿಸಿದ್ದು ಹಬ್ಬದ ವಾತಾವರಣದಂತೆ ಕಂಡುಬರುತ್ತದೆ. ನಮಗೆ ಸಾಕಷ್ಟು ಖುಷಿ ಕೊಟ್ಟಿದೆ ಎನ್ನುತ್ತಾರೆ ಇಲ್ಲಿನ ವಿದ್ಯಾರ್ಥಿಗಳು. ಬೈಟ್. ನಮ್ಮ ದೇಶದ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಸಂಸ್ಕೃತಿ ಇತ್ತೀಚೆಗೆ ಮರೆಯಾಗಿ ಆಧುನಿಕತೆಯತ್ತ ತೆರೆದುಕೊಳ್ಳುತ್ತಿದ್ದು, ದೇಶೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಲು ಇಂತಹ ಕಾರ್ಯಕ್ರಮಗಳ ಅಗತ್ಯ ಇದ್ದು, ಈ ಕಾರ್ಯಕ್ರಮ ಖುಷಿ ಕೊಟ್ಟಿದೆ ಎಂದು ಉಪನ್ಯಾಸಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬೈಟ್. ಒಟ್ಟಾರೆಯಾಗಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ದೇಶೀಯ ಸೊಗಡನ್ನು ಬಿತ್ತರಿಸುತ್ತಿರುವ ಇಂತಹ ಕಾಲೇಜುಗಳು ಉಳಿದವರಿಗೂ ಆದರ್ಶ ಎನ್ನುವುದು ನಮ್ಮ ಅಭಿಲಾಷೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆಯರು ಯಾವ ರೀತಿ ಮುಂದೆ ಬರಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಮಹಿಳೆಯರು ಅಂದರೆ ಬರೀ ಸಾಧನೆ ಮುಖ್ಯ ಅನ್ನೋದು ತೋರಿಸ್ಬೇಕು. ಅಂದರೆ PT ಉಷಾ ಚೆನ್ನಾಗಿಲ್ಲ, ಆದರೂ ನೋಡೋಕೆ ಅವಳು ಸಾಧನೆ ಮಾತ್ರ ಇವತ್ತು ಜಗತ್ತೇ ಮರಿತಾ ಇಲ್ಲ. ಅವಳು ಹೆಣ್ಣು ಅಂದರೆ ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇಶು ಮಾತಾ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಅನ್ನೋ ಹೆಸರಿನಲ್ಲಿ ಎಲ್ಲ ಥರನೂ ಅವಳು ಭಾಗವಹಿಸ್ತಾ ಇದ್ದಾಳೆ. ವಿದ್ಯಾಲಯದೊಳಗೆ ಕಲಿಯಾಕತ್ತ 5 ವರ್ಷ ಆತ್ರಿ. 5 ವರ್ಷದಿಂದ ಇದು ರೂಢಿ ಒಳಗೆ ಐತಿ. ಇದು ಇಳಕಲ್ ಸಾಡಿ ಉಟ್ಕೊಂಬರೋದಾಗಲಿ, ಧೋತಿ ಉಟ್ಕೊಂಬರೋದಾಗಲಿ, ಯಾವುದೇ ಕಾಲೇಜ್ ಒಳಗೂ ಈ ರೀತಿ ಆಚರಣೆಯನ್ನು ಮಾಡೋಂಗಿಲ್ಲ. ಇದೊಂದು ನಮಗೆ ಆಪರ್ಚುನಿಟಿನೂ ಅನ್ಬೋದು ಮತ್ತು ಖುಷಿ ಆಗ್ತೈತಿ. ನಮ್ಮ ಟ್ರೆಡಿಷ್ನಲ್ ಬಗ್ಗೆ ನಾವು ಈ ಥರ ರೆಡಿಯಾಗಿ ಬರೋದಾಗಲಿ, ಎಲ್ಲರೂ ಕಾಮನ್ ಆಗಿ ನಾವು ಫಂಕ್ಷನ್ ಒಳಗೆ ಒಬ್ಬೊಬ್ಬರು ರೆಡಿ ಆಗ್ತೀವಿ. ಇಡೀ ಕಾಲೇಜಿನ ಈ ರೀತಿ ಕಾಸ್ಟ್ಯೂಮ್ ಒಳಗೆ ನೋಡೋಕೆ ನಮಗೆ ಖುಷಿ ಆಗ್ತೈತಿ. ರಾಜ್ಯದಲ್ಲಿ ಕನಿಷ್ಠ 22 ಸ್ಥಾನ ಗೆಲ್ಲುವ ಗುರಿ ಹೊಂದಲಾಗಿದ್ದು, ಬೆಳಗಾವಿಯಲ್ಲಿ ಪಕ್ಷ ಸಂಘಟನೆ ಅವಶ್ಯವಿದೆ. ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಸಂಘಟನೆ ಮುಂದಾಗಬೇಕು ಎಂದು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಎನ್ಎಚ್ ಕೋನರೆಡ್ಡಿ ಹೇಳಿದರು.
ಇಂದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೀಘ್ರವೇ ಜಿಲ್ಲೆಯಲ್ಲಿ ಪಕ್ಷದ ಕಚೇರಿ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯು ನಿಶ್ಚಿತವಾಗಿದೆ. ಉತ್ತರ ಕರ್ನಾಟಕದಲ್ಲಿಯೂ ಜೆಡಿಎಸ್ ಸ್ಪರ್ಧೆಯಲ್ಲಿ ಚರ್ಚೆ ನಡೆದಿದೆ. ಬೆಳಗಾವಿಯಲ್ಲಿಯೂ ಆಕಸ್ಮಿಕವಾಗಿ ಜೆಡಿಎಸ್ ಸ್ಪರ್ಧೆ ಅನಿವಾರ್ಯವಾದರೆ ಸ್ಪರ್ಧೆಗೆ ಸಿದ್ಧ ಎಂದು ಹೇಳಿದರು. ಬೆಳಗಾವಿಯಲ್ಲಿ ಜೆಡಿಎಸ್ ಪಕ್ಷ ಬಲಹೀನವಾಗಿಲ್ಲ. ಕಾಂಗ್ರೆಸ್ ಬಿಜೆಪಿಯ ಶಾಸಕರ ನಮ್ಮ ಪಕ್ಷದ ಪ್ರಾಡಕ್ಟ್ಗಳಾಗಿವೆ. ಸುಮಲತಾ ಸ್ಪರ್ಧೆ ಬಗ್ಗೆಯಾಗಲಿ ಅಥವಾ ಮಂಡ್ಯ ಕ್ಷೇತ್ರದ ಬಗ್ಗೆಯಾಗಲಿ ಮಾತನಾಡುವುದಿಲ್ಲ. ಮೈತ್ರಿಯಲ್ಲಿ ಜೆಡಿಎಸ್ ಧಾರವಾಡ ಕ್ಷೇತ್ರ ಬಿಟ್ಟುಕೊಟ್ಟರೆ ಸ್ಪರ್ಧೆಗೆ ಸಿದ್ಧವಾಗಿದೆ. ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷದ ರಿಮೋಟ್ ಕಂಟ್ರೋಲ್ ಎಂಬ ಮೋದಿ ಹೇಳಿಕೆಗೆ ನಾವು ಕರ್ನಾಟಕ ಜನರ ರಿಮೋಟ್ ಕಂಟ್ರೋಲ್ ಎಂದು ತಿರುಗೇಟು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ, ನಾಶೀರ್ ಬಾಗ್ವಾನ್, ಶಿವನಗೌಡ ಪಾಟೀಲ್, ಧರ್ಮರಾಜ್ ಪಾಟೀಲ್, ಟಿಆರ್ ಪಾಟೀಲ್, ಜಿಎಸ್ ಗೋಕಾಕ್ ಸೇರಿದಂತೆ ಇನ್ನಿತರರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಅವರು ಬದಲಾವಣೆ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಯಾವುದು ಬದಲಾವಣೆ ಅಲ್ಲ, ಯಾಕಂದ್ರೆ ಏನು 3 ದಿವಸಕ್ಕೆ ಎಲೆಕ್ಷನ್ ಬಂತು, ನಾವೇನು ಬದಲಿ ಮಾಡೋಕ್ಕಾಗಲ್ಲ. ಮುಂಬರ್ತಕ್ಕಂಥ ದಿವಸದಲ್ಲಿ ನೀವು ಇನ್ಆಕ್ಟಿವ್ ಆದ್ರೆ ಅಂದರೆ ನಾವು 100% ಮಾಡಬೇಕಂತ ಕೆಲವು ಅದು ಸತ್ಯ ಹೇಳ್ಬೇಕಾಗತ್ತೆ. ಏನು ರಾಜಕಾರಣದೊಳಗೆ ಎಲ್ಲ ಕರೆಕ್ಟ್ ಇದೀವಿ, ಭಯಂಕರ ಸ್ಟ್ರಾಂಗ್ ಅದೇವಿ ಅಂತ ನಿಮ್ಗೂ ಗೊತ್ತಾಗ್ಬಿಡ್ತದೆ. ಬೆಳಗಾವಿ ನಿಮ್ಗೆ ಗೊತ್ತಾಗಲ್ಲ. ಪೋಲಿಯೋ ಮುಕ್ತ ಭಾರತಕ್ಕಾಗಿ ಮಾರ್ಚ್ 10ರಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಬೇಕೆಂದು ಬೆಳಗಾವಿ ಆರ್ಸಿಎಚ್ಒ ಐಪಿ ಗಡಾದ್ ಹೇಳಿದರು. ಇಂದು ಬೆಳಗಾವಿಯ ವಾರ್ತಾ ಇಲಾಖೆ ಭವನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2015ರಲ್ಲೇ ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಘೋಷಿಸಲಾಗಿದೆ. ಆದರೆ ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ, ನೈಜೀರಿಯಾ, ಬಾಂಗ್ಲಾದೇಶಗಳಲ್ಲಿ ಪೋಲಿಯೋ ರೋಗವಿದ್ದು ಮುಂಜಾಗೃತಾ ಕ್ರಮವಾಗಿ ಲಸಿಕಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರಲಾಗಿದ್ದು ಮಾರ್ಚ್ 10ರಂದು ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬೈಟ್ ಕಿತ್ತೂರು ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳಿ ಮಾತನಾಡಿ, ಸಾರ್ವಜನಿಕರ ರಕ್ಷಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆಯುಷ್ಮಾನ್ ಭಾರತ್, ಗ್ರಾಮೀಣ ಮತ್ತು ನಗರ ಆರೋಗ್ಯ ಅಭಿಯಾನ ಸೇರಿದಂತೆ ಇನ್ನೂ ಹಲವಾರು ಯೋಜನೆಗಳಿದ್ದು ಅವುಗಳನ್ನು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಬೈಟ್ ಈ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಬೆಳಗಾವಿ ವಿಭಾಗದ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಸಿದ್ದಲಿಂಗಯ್ಯ ಮತ್ತು ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. 10ನೇ ತಾರೀಕಿನ ದಿವಸ ನಾವು ಪಲ್ಸ್ ಪೋಲಿಯೋ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳು 0ರಿಂದ 5 ವರ್ಷದ ಎಲ್ಲ ಮಕ್ಕಳಿಗೂ ಕೂಡ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕುವಂಥ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಮಾಡ್ತಿದ್ದೀವಿ. ಅದರ ಜೊತೆಯಾಗಿ ನಾವೀಗ ಹೊಸ ಕಾರ್ಯಕ್ರಮವನ್ನು ಕೇಳ್ತಾ ಇರ್ಬೋದು. ನೀವು ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ, ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಅಂತ ಕೇಳಿರ್ಬೋದು. ಇದರಲ್ಲಿ BPLದವರಿಗೆ ಸಂಪೂರ್ಣವಾಗಿ 1 ವರ್ಷಕ್ಕೆ 5 ಲಕ್ಷದವರೆಗೆ ಸಂಪೂರ್ಣ ಉಚಿತ ಸೇವೆಯನ್ನು ಕೊಡೋದು ಅಷ್ಟೇ ಅಲ್ಲ, APL ಇದ್ದರೆ ಅವರಿಗೆ 30%ವರೆಗೆ ಸಬ್ಸಿಡಿಯನ್ನು ಕೊಡ್ತಾ ಇದೆ ಸರ್ಕಾರದವರು. ಸರ್ಕಾರದ ಉದ್ದೇಶ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಸೇವೆ ಸಿಗಲಿ. ಕಾಗವಾಡ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಭಾರತ್ ಸ್ಕೌಟ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಕಾಗವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ಮಟ್ಟದ ಸ್ಕೌಟ್ ಗೈಡ್ಸ್ ಮಕ್ಕಳ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾಗವಾಡ ಪೊಲೀಸ್ ಠಾಣೆಯ ಎಸ್ಐಗಳಾದ SD ಕುಂಬಾರ್, RA ತಯವಗೋಳ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಶ್ರೀದೇವಿ ಚೌಗ್ಲಾ ಅವರು ಧ್ವಜಾರೋಹಣದ ಜೊತೆಗೆ ಫೋಟೋ ಪೂಜೆಯನ್ನು ನೆರವೇರಿಸಿದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ AS ಜೋಡಗೇರಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಬಹಳ ವರ್ಷಗಳ ಹಿಂದೆ ಸ್ಕೌಟ್ ಗೈಡ್ಸ್ ಪ್ರಾರಂಭವಾಗಿದ್ದು ಇದರ ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀ ಅತ್ತಾರವರು ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಯುಕ್ತರಾಗಿರುತ್ತಾರೆ ಎಂದು ತಿಳಿಸಿದರು. ಎಲ್ಲ ಕಡೆಯೂ ಸಮರ್ಥ ದೈಹಿಕ ಶಿಕ್ಷಕರಿದ್ದು ಅವರು ಸಹ ಸದಸ್ಯರಾಗಿರುತ್ತಾರೆ. ಪ್ರತಿ ವರ್ಷವೂ ಸ್ಕೌಟ್ ಗೈಡ್ಸ್ ಕಾರ್ಯಕ್ರಮವನ್ನು ನಿಯಮಿತವಾಗಿ ಮಾಡುತ್ತಿರುತ್ತೇವೆ. ಎಲ್ಲ ಶಾಲೆಯಲ್ಲಿ ಸ್ಕೌಟ್ಸ್ ಗೈಡ್ಸ್ ತರಬೇತಿ ಪಡೆದ ಶಿಕ್ಷಕರಿದ್ದು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಪ್ರತ್ಯೇಕ ಗುಂಪುಗಳು ಗೈಡ್ಸ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿ ವರ್ಷವೂ ತಾಲೂಕಾ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಕ್ಕೂ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ತರಬೇತುದಾರರು RM ನಿಂಬಾಳ್ಕರ್, ಸ್ಕೌಟ್ ಗೈಡ್ಸ್ ಕಾರ್ಯದರ್ಶಿ MK ಕಾಂಬ್ಳೆ, ದೈಹಿಕ ಶಿಕ್ಷಕ ಪರಿವೀಕ್ಷಕರಾದ CM ಸಾಂಗ್ಲೆ, BT ಕರೆಪ್ಗೋಳ್, ತಳವಾರ್, ಕಲ್ಲೋಳಿ, ಗಡ್ಡನ್ನವರ್ ಹಾಗೂ ಎಲ್ಲ ಸ್ಕೌಟ್ ಗೈಡ್ಸ್ ಶಿಕ್ಷಕ ಶಿಕ್ಷಕಿಯರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಬಹಳ ವರ್ಷದಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯವಾಗುತ್ತಿದೆ.
ಎಲ್ಲ ಕ್ಷೇತ್ರದಲ್ಲಿ ಅನ್ಯಾಯವಾದರೂ ಸರ್ಕಾರ ಕಣ್ಣು ತೆರೆಯುತ್ತಿಲ್ಲ ಎಂದು ಕಾರಂಜಿ ಮಠದ ಗುರುಸಿದ್ದ ಸ್ವಾಮೀಜಿಗಳು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಇಂದು ನಗರದಲ್ಲಿ ಉತ್ತರ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಸಮಸ್ಯೆಗಳು ಮತ್ತು ಮಾರ್ಗೋಪಾಯಗಳ ಸಭೆಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕರ್ನಾಟಕ ರಾಜಕಾರಣಿಗಳು ಉತ್ತರ ಕರ್ನಾಟಕ ಹೋರಾಟಗಾರ ಮೂರ್ಖರಂತೆ ಭಾವಿಸಿದ್ದಾರೆ ಎಂದು ಸಿಎಂ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ವಿಟಿಯು ಮೇಲೆಯೂ ಕಣ್ಣು ಬಿದ್ದಿದ್ದು ಹಾಸನದಲ್ಲಿ ವಿಟಿಯು ಸ್ಥಾಪನೆಗೆ ಮುಂದಾಗಿದ್ದು ಸರಿಯಲ್ಲ ಎಂದರು. ಉತ್ತರ ಕರ್ನಾಟಕ ರಾಜಕಾರಣಿಗಳು ಸ್ವಾರ್ಥಗಳು, ಕಳಸ ಬಂಡೂರಿ ಯೋಜನೆ ಅನುಷ್ಠಾನ ಹೋರಾಟದಲ್ಲಿ 3 ಪಕ್ಷದವರು ನಾಟಕವನ್ನು ರಾಜಕಾರಣಿಗಳು ಮಾಡುವುದನ್ನು ಬಿಡಬೇಕು. ಯೋಜನೆ ಅನುಷ್ಠಾನಕ್ಕೆ ಎಲ್ಲರೂ ಶ್ರಮಿಸಬೇಕು ಎಂದು ಒತ್ತಾಯಿಸಿದರು. ಸುವರ್ಣಸೌಧಕ್ಕೆ ಇಲಾಖೆ ಸ್ಥಳಾಂತರದಲ್ಲಿ ನಿರ್ಲಕ್ಷ್ಯ ಸರಿಯಲ್ಲ. ಕೇವಲ ಮಾತಿಗೆ ಆಶ್ವಾಸನೆ ನೀಡುವುದನ್ನು ಮುಖ್ಯಮಂತ್ರಿಗಳು ಬಿಡಬೇಕು. ಉತ್ತರ ಕರ್ನಾಟಕ 13 ಜಿಲ್ಲೆಯಲ್ಲಿನ ಸಮಸ್ಯೆಗಳನ್ನು ನಿವಾರಿಸುವ ಕಾರ್ಯವನ್ನು ಸರ್ಕಾರ ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನುಳಿದಂತೆ ಸಭೆಯಲ್ಲಿ ಭಾರತೀಯ ಕೃಷಿಕ ಸಮಾಜ ಸಂಘದ ಅಧ್ಯಕ್ಷ ಸಿದ್ದಗೌಡ ಮುದ್ಗಿ, ಹಿರಿಯ ಪತ್ರಕರ್ತ ಆರ್.ಎಸ್. ದರ್ಗೆ, ಉತ್ತರ ಕರ್ನಾಟಕ ವಿವಿಧ ಜಿಲ್ಲೆಯ ಮುಖಂಡರು ಉಪಸ್ಥಿತರಿದ್ದರು. ನಮ್ಮಲ್ಲಿ ಪ್ರಾದೇಶಿಕ ಅಸಮತೋಲನ ಯಾವ ರೀತಿ ಆಗ್ತಿದೆ ಅನ್ನುವಂಥ ಸಂಬಂಧ ಚರ್ಚೆ ಕರೆದೆ ಹೊರತಾಗಿ ಯಾವುದೇ ಬೇರ್ಪಡಬೇಕು, ಯಾವುದೇ ಹೋಗಬೇಕು, ಅಖಂಡ ಕರ್ನಾಟಕ ಉಳಿಬೇಕು ಅಥವಾ ಯಾವ ರೀತಿ ಸರ್ಕಾರ ನಿರ್ಧಾರ ವಿಷಯ ಮುಂದೆ ಚರ್ಚೆ ಮಾಡ್ತದೆ. ಆದರೆ ಇತ್ತೀಚೆಗೆ ಬಂದಂಥ ಸರ್ಕಾರ ಒಂದು ಅಖಂಡ ಕರ್ನಾಟಕ ಅನ್ನೋ ಬಂದು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಅನ್ನುವಂಥ ವಿಷಯವನ್ನು ತಾವೇ ಮಂಡಿಸ್ತಾ ಇದ್ದಾರೆ. ಇದಕ್ಕಿಂತ ಹಿಂದೆ ನಾವು ಚರ್ಚೆ ಮಾಡ್ತಾ ಹೋದ್ರೆ ಈ ಒಂದು ಸ್ವಾತಂತ್ರ್ಯಕ್ಕೆ ನಮ್ಮ ಬಂದಂತ ನಮ್ಮ ಕರ್ನಾಟಕದಲ್ಲಿ ಒಂದು ಯಾವುದೇ ಸರ್ಕಾರಗಳು ಕೂಡ ಈ ನಮ್ಮ ಮುಂಬೈ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕವನ್ನು ತುಂಬಾ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದರು. ಉತ್ತರ ಕರ್ನಾಟಕ ಅನ್ಯಾಯ ಆಗುವುದು ಇವತ್ತಲ್ಲ, ಬಹಳ ವರ್ಷಗಳಿಂದ ನಮ್ಮ ಉತ್ತರ ಅನ್ಯಾಯ ಆಗುತ್ತಾ ಬರ್ತದೆ. ಒಂದೇ ವಿಷಯ ಅಲ್ಲ, ಕೃಷಿ ಆಯಿತು, ನೀರಾವರಿ ಆಯಿತು, ಶೈಕ್ಷಣಿಕವಾಗಿ ಆಯಿತು, ಎಲ್ಲ ರೀತಿಯಂದ್ರೂ ಅನ್ಯಾಯ ಆಗ್ತಾ ಬಂದರೂ ಕೂಡ ಸರ್ಕಾರ ಕಣ್ ತೆರಿತಾ ಇಲ್ಲ. ನಾವೆಲ್ಲ ಉತ್ತರ ಕರ್ನಾಟಕದವರು, ಮಠಾಧೀಶರು, ಕೃಷಿಕರು, ಸಮಾಜ ಸೇವೆಗಳು, ಬುದ್ಧಿಜೀವಿಗಳು, ಕನ್ನಡ ಹೋರಾಟಗಾರರು ನಿರಂತರವಾಗಿ ಪ್ರತಿಭಟನೆ, ಚಿಂತನೆ, ಸಂವಾದ, ಆಂದೋಲನ ನಿರಂತರ ಮಾಡ್ಕೊಂತ ಬಂದಿದ್ದೆ ನಾವು. ಆದರೆ ಬೆಂಗಳೂರಿನಲ್ಲಿರುವಂತಹ ರಾಜಕಾರಣಿಗಳು ಉತ್ತರ ಕರ್ನಾಟಕ ಜನರನ್ನ ಬಹಳ ಮೂರ್ಖ ತಿಳ್ಕೊಂಡ. ಮುಖ್ಯಮಂತ್ರಿಯ ಕಾರ್ಯದರ್ಶಿಯವರು ಮೊದಲ ಬಾರಿಗೆ ನಗರಕ್ಕೆ ಆಗಮಿಸಿದ್ದು ಬೆಳಗಾವಿ ಜಿಲ್ಲಾ ಜೆಡಿಎಸ್ ಘಟಕದ ಕಾರ್ಯಕರ್ತರೆಲ್ಲರೂ ಸೇರಿಕೊಂಡು ಅವರಿಗೆ ಸತ್ಕಾರ ಕಾರ್ಯವನ್ನು ನೆರವೇರಿಸಿದರು. ಬೆಳಗಾವಿ ಜಿಲ್ಲೆಯ ಜೆಡಿಎಸ್ ಅಧ್ಯಕ್ಷ ಶಂಕರ್ ಮಾಡಲ್ಗಿ, ಶಿವನಗೌಡ ಪಾಟೀಲ್, ಖಾನಾಪುರ ಮಾಜಿ ಶಾಸಕ ಧರ್ಮೇಶ್ ಪಾಟೀಲ್ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ವಿವಿಧ ಜೆಡಿಎಸ್ ಕಾರ್ಯಕರ್ತರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿರುವ ಕೋನ್ ರೆಡ್ಡಿ ಅವರಿಗೆ ಸತ್ಕಾರವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಬೃಹತ್ ಮೊತ್ತದ ಕಾಮಗಾರಿಗೆ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಾಲನೆ ನೀಡಿದರು. ಬೆಳಗಾವಿ ಗ್ರಾಮೀಣ ಪ್ರದೇಶದ ಹಿರೇಬಾಗೇವಾಡಿ ಗ್ರಾಮದಲ್ಲಿನ ಶ್ರೀ ಪಡಿಬಸವೇಶ್ವರ ಯಾತ್ರಾ ನಿವಾಸ ನಿರ್ಮಾಣದ ಸಲುವಾಗಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ 25 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಕಾಂಗ್ರೆಸ್ನ ಶಾಸಕಿಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಾಲನೆಯನ್ನು ನೀಡಿದರು. ಇದೇ ಸಮಯದಲ್ಲಿ ಮಹಿಳಾ ಹಾಲಿನ ಡೈರಿಯನ್ನು ಉದ್ಘಾಟಿಸಿದ ಅವರು ತಮ್ಮ ಫೌಂಡೇಶನ್ ವತಿಯಿಂದ 75,000 ರೂಪಾಯಿಗಳ ಮೌಲ್ಯದ ಗಣಕಯಂತ್ರದ ಕಂಪ್ಯೂಟರ್ ಸೇವೆಯನ್ನು ಒದಗಿಸಿಕೊಟ್ಟರು. ಇನ್ನುಳಿದಂತೆ ಸ್ಥಳದಲ್ಲಿ ಗ್ರಾಮದ ಗುರು ಹಿರಿಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NK ನ್ಯೂಸ್.